Hello everyone, welcome back to my vlog. ಹೇಗೆ ಕಾಣಿಸ್ತಿದ್ದಾರೆ ನಮ್ಮನೆ ಲಕ್ಷ್ಮಿ? ಎಷ್ಟು ದೃಷ್ಟಿಯಾಗಿದೆ ಅಂದ್ರೆ ಇವತ್ತು ಅಷ್ಟು ದೃಷ್ಟಿಯಾಗಿದೆ. ನಮ್ಮ ಮನೆಗೆ ಬಂದವರೆಲ್ಲರೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದೀರಾ. ಲಕ್ಷ್ಮಿ ತುಂಬಾ ಲಕ್ಷಣವಾಗಿ ಕಾಣಿಸ್ತಿದೆ ಅಂತೆಲ್ಲ ಫೋಟೋ ತಗೊಂಡು ಹೋಗಿದ್ದಾರೆ. ನಮಗೆ ಸಖತ್ ಖುಷಿ ಆಗ್ತಿದೆ. ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ಗೆ ಹೇಗೆ ಅನ್ನಿಸ್ತು? ಅಚ್ಚು ಬಂದ್ಲು ಇವಾಗ ನಮ್ಮ ಮನೆಗೆ. ಈಗ ನೆಕ್ಸ್ಟು ಎಲ್ಲ ಫ್ರೆಂಡ್ಸು ಒಬ್ಬರಾದ್ಮೇಲೆ ಒಬ್ರು ಬರ್ತಾರೆ. ನಾನು ಈ ಥರ ರೆಡಿ ಆಗಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಕಾಮೆಂಟಲ್ಲಿ ತಿಳಿಸಿ. ಬಂದು ಭರ್ಜರಿ ಊಟ ಆದ್ಮೇಲೆ ನೆನಪಾಗ್ತೈತೆ ನನಗೆ ಬ್ಲಾಗು ಅರ್ಧಕ್ಕೆ ನಿಂತೈತೆ ಅಂತ. ಹೆಂಗೈತೆ ಅಡುಗೆ? ಫಸ್ಟ್ ನಿನ್ನೆ ಕೇಳ್ತಾರದು. ಸಖತ್ತಾಗೈತಾ? ಹಾಂ, ಖಾಲಿ ತಟ್ಟೆ. ಕುರ್ಕುರೆ ಒಂದು ಅದು ಬರ್ಬೇಕಾರಪ್ಪ. ಏನ್ ಬರ್ಬೇಕಾರೆ ಎಷ್ಟೊತ್ತು ಗೊತ್ತಮ್ಮ? ಅಲ್ಲಿ ಸಿಕ್ಕಲ್ಲ ಗಂಡನ ಆಫೀಸ್ ಅಲ್ಲೇ ಇದೆ ಟಿಫಿಟ್ ರೋಡ್ ಅಲ್ಲಿ. ನಿಮಗೆ ನಾನು ಬರ್ತೀನಿ ನೀವು ಹೋಗಿರೋ ಅಂತ ಅಂದ್ಬಿಟ್ಟ. ಇಲ್ಲಿ ನೋಡು, ಅವಳು ಮಧ್ಯಾಹ್ನನೇ ಬಂದ್ಲು. ಬಂದ ಒಂದ್ ಅರ್ಧ ಏನ್ ಕೇಳ್ಬೇಕಾಗಿತ್ತು? ನೀನ್ ಹೋಗಿರೋ, ನಾನು ಹಂಗೆ ಬಂದ್ಬಿಡ್ತೀನಿ ಅಂದ. ಇವಳು ಕೇಳಿದ್ರೆ ಬರ್ತಾನೆ ಅಂತಂದು. ಅವನೇ ನೀರ್ ತರ್ತಾನೆ. ಅದಕ್ಕೆ ಸುಮ್ಮನೆ ಇದ್ದೀನಿ. ನಾವು ಇವ್ನಿಗೆ ಫೋನ್ ಮಾಡಿದ್ರೆ ಏನೋ ಅಂತಿದ್ದಾರೆ ಫೋನ್ ಅಲ್ಲಿ, ಗೊತ್ತಾಗ್ತಾ ಇಲ್ಲ. ಅವರು ಯಾರೋ ಕೇಳ್ತೈತೆ ಸಂತೋಣ ಅನ್ಬೇಕು, ಏನೋ ಮಾತಾಡ್ತೈತೆ. ಆಮೇಲೆ ಇವನ್ ಅಂತಾನೆ ಕುರ್ಕುರೆ ಒಂದು. ಅವಾಗ ಗೊತ್ತಾಯ್ತು ಯಾವಾಗ ಆಡ್ತಾ ಕುತ್ಕೊಂಡಿದ್ದಾನೆ ಅಂತ. ಜಿಮ್ಗೆ ಹೋಗಿದ್ವಿ. ಜಿಮ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ರು. ಅದೆಲ್ಲ ವಿಡಿಯೋ ಶೂಟ್ ಮಾಡ್ಕೊಂಡು ಬಂದು ಎಡಿಟ್ ಮಾಡ್ತಿದ್ರು. ಅಂದ್ರೆ ನೆಕ್ಸ್ಟ್ ಜನವರಿಯಲ್ಲಿ ಅಥವಾ ಡಿಸೆಂಬರ್ ಅಷ್ಟರೊಳಗೆ ಏನಾದ್ರೂ ಡಿಸೈಡ್ ಮಾಡ್ತೀವಿ. ಸಾಧ್ಯನೇ ಅಲ್ಲ, ನಾನೇನು ನಿನಗೆ ಅನ್ಕೋತಿದ್ಯಾ? ನಾನೇನು ಅನ್ಕೋತೀನಿ. ನನ್ನ ಬಗ್ಗೆ ಮಾತಾಡ್ತಾರೆ. ನಾನು ನನ್ನ ತಂಗಿ ಬಗ್ಗೆ ಹೇಳ್ತೀನಿ. ಇವಾಗ ಆಗ್ತೈತಿ. ಅಲ್ಲೋಗು ಹೋಯ್ತೇನೆ ಅದೇ ದಾರಿ ತೋರಿಸ್ತಾ ಇದ್ದೀನಿ. ಏನ್ ಅನ್ಕೊಂಡಿದ್ದೀರ? ಅದೇನ ನಿಜ ರೆಕಾರ್ಡ್ ಆಗಿಲ್ಲ. ಪಾಪ ಫೇಲ್ ಮಾಡ್ಕೊಂತಿರ್ತಾರೆ. ವಿಡಿಯೋ ಮಾಡಿದ್ವಿ, ಯಾರು ಮಾಡಿದೆ ಮಿಸ್ ಆಗೋಯ್ತು ಅಂತ. ವಿಡಿಯೋ ಮಾಡ್ಕೊಂಡು ಬಂದಿದ್ದೆ. ಪೂಜೆ ಮಾಡ್ತಾರಾ? ಗೈಸ್ ವಿಡಿಯೋ ಆನ್ ಮಾಡಿದ್ದೀನಿ ಅಂದ್ಬಿಟ್ಟು ಇಟ್ಬಿಟ್ಟು ಆಮೇಲೆ ಪೂಜೆ ಮಾಡಕ್ ಕೂತಿರೋದು. ಮತ್ತೆ ಹೋಗಿದ್ದೀನಿ ವಿಡಿಯೋ ಆನ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ನೋಡಿದ್ರೆ ವಿಡಿಯೋನೇ ಆನ್ ಆಗಿಲ್ಲ ನೋಡಿ ಅಂತ ಅಂತ ಬ್ಲಾಗ್ ಅಲ್ಲಿ ಇಡಬೇಕು. ನಾನು ವಿಡಿಯೋ ಆನ್ ಮಾಡಿದ್ದೀನಿ ಅದನ್ನೇ ಹೇಳ್ತಿದ್ದೀನಿ.
ಏನ್ ಮಾಡೋದು ಡಿಪ್ರೆಷನ್ ನೋಡಿ guys. ಇಲ್ಲಿ ನೋಡಿ ಅಮ್ಮ ನೋಡಿ ಪ್ರಸಾದ ಕೊಡ್ತಿದ್ದಾರೆ. ಬುಜ್ಜಿಮ ಏನ್ ನಿದ್ದೆ ಹೊಡಿತೀಯಮ್ಮ ಇಲ್ಲಿ ಬಂದ್ರೆ ಅಷ್ಟೊಂದು ಇದಾಯ್ತ ನಿದ್ದೆ ಬರ್ತದಲ್ಲಿ ಬುಜ್ಜಿಮ ಸೈಲೆಂಟ್ ನಿದ್ದೆ ಮಾಡ್ತಿರ್ತಾಳೆ ಅವಕ್ಕಮ್ಮ ಅಣ್ಣ ಎಷ್ಟು ಲೇಟಾಗಿ ಬಂದಿದ್ದೀರಾ ಅಂದ್ರೆ ಏ ಯಾಕೋ ಸುಮ್ಮನಿರೋ ನೀನು ತಿಕ್ಲಾ ತಿಕ್ಲಾ ಟೂ ತಿಕ್ಲಾಸ್ ತಿಕ್ಲಾಸ್ ಏಯ್ ಡಿಪ್ರೆಷನ್ ಯಾಕೋ ನೀನ್ ವರ್ಷ ಮದ್ವೆ ಗುರು ಇವ್ರು ನಾನು ಏನು ಮಾಡೋಣ ಇವ್ರಿಗೆ ನಾನು ಬರಲ್ಲ ಇಲ್ಲಿ ಹೋಗ್ರಿ ಇವಾಗ ಎಲ್ರಿಗೂ ಊಟಕ್ಕೆ ಹಾಕೊಡ್ತಾ ಇದ್ದೀವಿ. ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ನಮ್ಮ ಮನೆ ತುಂಬ ಚಿಕ್ಕದು, ಅದಕ್ಕೆ ಎಲ್ಲ ಈ ಥರ ಕುತ್ಕೊಂಡಿರೋದು. ನಮ್ಮ ಸಂತು ಏನೂ ಊಟ ಮಾಡ್ತಾರೆ. ಬಾಯ್ ಬಾಯ್ ಎತ್ಕೊಳ್ಳೋಣ ಬಿದೋಗ್ತಾಳೆ ಬುಜ್ಜಿಮ. ಬಾಯ್ ಬಾಯ್. ಹೋದ್ಮೇಲೆ ಕಾಲ್ಗೂ ಇಲ್ಲಿಗೂ ಕಪ್ಪಷ್ಟು ಅವಳಿಗೊಂಚೂರು ಕಾಲ್ಗೊಂಚು ಬಾಯ್ ಬಾಯ್. ಬರ್ತೀನಿ ಅಕ್ಕ, ಬರ್ತೀನಿ ಬಾಯ್. ಬಾಯ್ 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 ಬಾಯ್. ನಾಯಿ ನನ್ನ ಮಗಳ ನನ್ನ ಮರ್ಯಾದೆ ತೆಗಿತಿಲ್ಲ. ನನ್ನ ಮರ್ಯಾದೆ ತೆಗಿತೀರಾ ಬ್ಲಾಗಲ್ಲಿ? ಬಾಯ್ ಬಾಯ್. ಹುಷಾರಾಗಿ ಹೋಗಿ, ಹುಷಾರಾಗಿ ಗಾಡಿ ಓಡಿಸಿ. ಹುಷಾರಾಗಿ ಹೋಗಿ ಬನ್ನಿ ಅನ್ಬೇಕು. ಹಾಂ ಸರಿ, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಫೈನಲಿ ವರಮಹಾಲಕ್ಷ್ಮಿ ಹಬ್ಬ ಇವತ್ತು ಮುಗೀತು. ನನಗಂತೂ ತುಂಬ ಖುಷಿ ಆಯಿತು. ನನ್ನ ಫ್ರೆಂಡ್ಸ್ ಎಲ್ಲರೂ ಮನೆಗೆ ಬಂದಿದ್ದರು. ಎಲ್ಲ ಬಂದು ತೃಪ್ತಿಯಾಗಿ ಊಟ ಮಾಡ್ಕೊಂಡು ಹೋದರು. ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನನ್ನ ಫ್ರೆಂಡ್ಸ್ ನನ್ನ ಮನೆಗೆ ಬಂದು ನಾನು ಮಾಡಿರೋ ಅಡುಗೆನ ತಿಂದು ಹೋಗಿರೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಹಬ್ಬ ಮಾತ್ರ ಸೂಪರಾಗಾಯಿತು, ಚೆನ್ನಾಗಾಯಿತು. ಇವಾಗ ಎಲ್ಲ ತೆಗೆದ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ. ಇವಾಗ ಇದು ನೆಕ್ಸ್ಟ್ ಡೇ. ಪೂಜೆ ಎಲ್ಲ ಮಾಡಿ ದೇವ್ರ ಮುಂದೆ ಇಟ್ಟಿರೋ ಮಡ್ಲಕ್ಕಿನ ತೊಗೊಂಡೋಗಿ ಅದ್ರ ಹೆಣ್ಣು ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬರಬೇಕು. ಅದಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಬಂದ್ವಿ, ರೇಣುಕಾ ಯಲ್ಲಮ್ಮ ಟೆಂಪಲ್ಗೆ. ಪೂಜೆ ಎಲ್ಲ ಆಯಿತು. ಇವಾಗ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಮನೆಗೆ ಹೋಗ್ತೀವಿ. ಮುಗಿತಾ? ಇವಾಗ ಅಲಂಕಾರ ಮಾಡಿರೋದನ್ನೆಲ್ಲ ತೆಗಿತಾ ಇದ್ದೀವಿ, ಕಳಸ ತೆಗಿತಾ ಇದ್ದೀವಿ. ನಮ್ಮ ಲಕ್ಷ್ಮಿ ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಅಂದರೆ ಅಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ಹಾಕ್ಬೇಕಾದ್ರೆ ಫುಲ್ಲು ಬಿಗ್ಗಿಯಾಗಿ ಕೂತ್ಕೊಳ್ಳಿ, ಎಲ್ಲೂ ಉದ್ರೋಗ್ಬಾರ್ದು ಅಂತ ಚೆನ್ನಾಗಿ ಪ್ಲಾಸ್ಟರ್ ಹಾಕಿ ಸುತ್ತಬಿಟ್ಟಿದ್ದೀವಿ. ಪ್ಲಾಸ್ಟರು ಪಿನ್ನ ಎಲ್ಲ. ಇವಾಗ ತೆಗಿಯೋದಿರೋದು ಎಲ್ಲದನ್ನು ನಿಧಾನಕ್ಕೆ ತೆಗಿಬೇಕೆಲ್ಲ. ಅಲಂಕಾರ ಮಾಡಬೇಕಾದ್ರೆ ಎಷ್ಟು ಖುಷಿಯಾಗಿ ಎಲ್ಲ ಅಲಂಕಾರ ಮಾಡಿದ್ವಿ, ಎಷ್ಟು ಚೆನ್ನಾಗಿ. ಇವಾಗ ತೆಗಿಯೋದಕ್ಕೆ ಒಂಥರ ಬೇಜಾರಾಗುತ್ತೆ, ಇಷ್ಟು ಬೇಗ ಹಬ್ಬ ಮುಗ್ದೋಯ್ತಾ ಅಂತ. ಊಟನಾ ಬರ್ತೀನಿ ಇರು. ಅಲ್ಲೇನಪ್ಪ ಸುಬ್ಬ ಶುಭ ಶುಭ ಇವನು ಶುಭ. ನೀನೇ ಶುಭ. ನಾನು ಅಮ್ಮ ಇಬ್ಬರು ಕೈಗೆ ಮೆಹಂದಿ ಹಾಕೊಂಡಿದ್ದೀವಿ, ಎರಡು ಕೈಗೂ. ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲ ರಿಮೂವ್ ಮಾಡಾಗೋಯ್ತು, ಮುಗೀತು ಅಷ್ಟೇ, ಹಬ್ಬ ಮುಗ್ದೋಯ್ತು.
ಓಕೆ, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.